ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್ ಕೊಡಪ್ಪ ಅಂತ ಕೇಳಿದ್ದಕ್ಕೇನೆ ಚಾಕುವಿನಿಂದ ದಾಳಿ ಮಾಡಿ ಒಬ್ಬನನ್ನ ಕೊಂದಿರತಕ್ಕಂಥ ಘಟನೆ ಬೆಳಗಾವಿ ಹತ್ರ ನಡೆದಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಇವತ್ತು ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ರೈಲ್ವೆ ಎಸ್ಪಿ ಸೌಮ್ಯಲತಾ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ಘಟನೆಯ ಮಾಹಿತಿಯನ್ನು ಪಡಿತಾರೆ. ಅಂದರೆ ಈತ ಮುಸುಕುಧಾರಿ. ಇದು ಪಾಂಡಿಚೇರಿ ಟು ಮುಂಬೈಗೆ ಹೋಗ್ತಾ ಇದ್ದಂತಹ ಚಾಲುಕ್ಯ ಎಕ್ಸ್ಪ್ರೆಸ್ ಟ್ರೈನು. ಅದು ಈ ಖಾನಾಪುರದ ಹತ್ರ ಬಂದಾಗ, ಬೆಳಗಾವಿ ಖಾನಾಪುರದ ಹತ್ರ TC ಬಂದು ಟಿಕೆಟ್ ಕೇಳಿದಾನೆ ಅನ್ನೋ ಕಾರಣಕ್ಕೆ ಅವನು ಮುಸ್ಕಾಕೊಂಡು 5 ಜನರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ರೈಲ್ವೆ ಅಟೆಂಡರ್ ಒಬ್ಬ ಮೃತಪಟ್ಟಿದ್ದಾನೆ. ಉಳಿದ 3-4 ಜನರಿಗೆ ಗಂಭೀರ ಗಾಯ ಆಗಿದೆ. ಹಾಸ್ಪಿಟ್ಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ. ರೈಲ್ವೆ ಪೊಲೀಸರು ಹಾಗೂ ಸಿವಿಲ್ ಪೊಲೀಸರ ನೇತೃತ್ವದ ತಂಡ ಈಗ ಅವನು ಯಾರು ಏನು ಎತ್ತ ಅಂತ ಪತ್ತೆ ಹಚ್ಚುತ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಖಾನಾಪುರ ಲೋಂಡಾ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು. ಪಾಂಡಿಚೇರಿಯಿಂದ ಮುಂಬೈಗೆ ತೆರಳುತ್ತಾ ಇದ್ದಂತಹ ಚಾಲುಕ್ಯ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ನಡೆದಿರುವಂತಹ ಘಟನೆ. ತಡರಾತ್ರಿ ಆರೋಪಿಗಾಗಿ ಹುಡುಕಿದ್ರೂ ಸಹ ಯಾವುದೇ ಸುಳಿವು ಸಿಕ್ಕಿಲ್ಲ. ಆತ ಏನೋ ಟ್ರೈನಿಂದ ಜಂಪ್ ಮಾಡಿದ್ದಾನೆ ಅಂತ ಕೆಲವರು ಅಂತಾರೆ, ಅಥವಾ ವೇಷ ಬದಲಾಯಿಸ್ಕೊಂಡಿದ್ರು ಕೂಡ ತುಂಬ ಜನರಿಗೆ ಗೊತ್ತಾಗಕ್ಕಾಗಲ್ಲ. ಏನೋ ಒಂದು ನಡೆದಿದೆ. 4 ಜನನ್ನ ಇಲ್ಲಿ ಅಡ್ಮಿಟ್ ಆಗಿದ್ದರು. ಅದರಲ್ಲಿ ಇಬ್ಬರದ್ದು ಮೈನರ್ ಇಂಜುರೀಸ್ ಅವರು ಡಿಸ್ಚಾರ್ಜು ಮಾಡಿದ್ದೇವೆ. ಇಬ್ಬರು ಮೈನರ್ ಲ್ಯಾಸರೇಷನ್ ಇದೆ, ಅವರಿಬ್ಬರು ಸ್ಟೇಬಲ್ ಆಗಿದ್ದಾರೆ. ಮತ್ತು ಒಂದು ಬ್ರಾಡ್ ಡೆತ್ ಆದವರಿಗೆ ಚೆಸ್ಟ್ ಮೇಲ್ಗಡೆ ಹಲ್ಲೆ ಆಗಿತ್ತು. ಅವರಿಗೆ ಕೈಯಲ್ಲಿ ಹಲ್ಲೆ ಆಗಿದೆ. ಬಟ್ ಹೀ ಈಸ್ ಫೈನ್. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಲ್ಯಾಸರೇಷನ್ ಸೂಪರ್ ಸ್ಪೆಷಲ್ ಲ್ಯಾಸರೇಷನ್. ಅದಕ್ಕೀಗ ಸ್ವಿಚರ್ ಎಲ್ಲ ಮಾಡಿದ್ದಾರೆ. ಹೀಸ್ ಫೈನ್. ಅಂದರೆ ಇನ್ನು ಅವ್ರನ್ನೂ ನಾವೊಂದು 2 ಡೇಸಲ್ಲೇ ಡಿಸ್ಚಾರ್ಜ್ ಮಾಡೋದು. ಇದು TT ಏನು ಪುದುಚೇರಿ ಮತ್ತು ದಾದರ್ ಎಕ್ಸ್ಪ್ರೆಸ್ ಟ್ರೈನ್ 1106 ಆ ಟ್ರೈನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. S8 ಕೋಚಲ್ಲಿ ಒಬ್ಬ ಅನ್ಆಥರೈಸ್ಡ್ ಪ್ಯಾಸೆಂಜರ್ ಅವನಿಗೆ ಟಿಕೆಟ್ ಕೇಳೋ ವಿಚಾರದಲ್ಲಿ ವಾಗ್ವಾದ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಡನ್ ಆಗಿ ಅವನು TT ಮೇಲೆ ಹಲ್ಲೆ ಮಾಡಲಿಕ್ಕೆ ಬರ್ತಾನೆ. ಅವರ ಸಹಾಯಕ್ಕೆ ಬಂದ ಏನು ಕೋಚ್ ಹೆಲ್ಪಿಂಗ್ ಸ್ಟಾಫ್ ಇದ್ದಾರೆ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ಒಬ್ಬ ಸಿಬ್ಬಂದಿ ಇಂಜುರಿಗೆ ಸಕಂಬಾಗಿದ್ದಾರೆ ಮತ್ತು ಇನ್ನೂ 3 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರಿಗೆ ಏನಿದ್ದಾರೆ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗಾಗಲೇ ರೆಡಿ ಆಸ್ಪತ್ರೆಯವ್ರ ಜೊತೆ ಮಾತಾಡಾಗಿದೆ ಮತ್ತು ರೈಲ್ವೆ ಬೋರ್ಡ್ ಅವ್ರ ಜೊತೆ ಮಾತಾಡಾಗಿದೆ. ರೈಲ್ವೆ ಇಲಾಖೆಯವ್ರ ಜೊತೆ ಏನು ಮೃತರಾಗಿದ್ದಾರೆ ಅವರಿಗೆ ಎಕ್ಸ್ಗ್ರೇಷಿಯಾ ಅಮೌಂಟ್ ಕೂಡ ರೈಲ್ವೆ ಇಲಾಖೆಯವರು ನೀಡ್ತಾ ಇದ್ದಾರೆ. ಮೃತಪಟ್ಟವರ ಹೆಸರು